ನಮಸ್ಕಾರ. ಕನ್ನಡತಿ ಬಿಂದ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ಸೊ ನಾವಿವತ್ತು SSY ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನಾ ಬಗ್ಗೆ ಮಾತಾಡೋಣ. ಸೊ ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ಬೇಟಿ ಬಚಾವ್ ಬೇಟಿ ಪಢಾವ್ ಸ್ಕೀಮ್ನಿಂದ ಸ್ಟಾರ್ಟ್ ಮಾಡಿರೋಂಥ ಒಂದು ಯೋಜನೆ. ಈ ಯೋಜನೆಯಲ್ಲಿ ಏನು ಉಪಯೋಗ ಅಂತಂದರೆ ಹೆಣ್ಮಕ್ಳಿಗೆ, ಎಸ್ಪೆಷಲಿ ಇದು ಹೆಣ್ಮಕ್ಳಿಗೆ ಅವರು ಒಂದು 21 ವರ್ಷ ಆದಮೇಲೆ ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಅಥವಾ ಅವರು ವ್ಯಾಪಾರ ಮಾಡೋಂಗಿದ್ರೆ ವ್ಯಾಪಾರಕ್ಕೆ ಅಥವಾ ಅವ್ರದ್ದೇ ಮದುವೆ ಮಾಡೋದಿದ್ರೆ ಅವ್ರ ಮದುವೆ ಖರ್ಚಿಗಾಗಲಿ ಅಂತ ಸರ್ಕಾರದಿಂದ ಒಂದು ಸ್ಟಾರ್ಟ್ ಮಾಡಿರೋಂಥ ಯೋಜನೆ. ಈ ಯೋಜನೆಯಲ್ಲಿ ಏನು ಅಂತಂದರೆ ಅಪ್ ಟು 2 ಹೆಣ್ಮಕ್ಳು, 2 ಹೆಣ್ಮಕ್ಳಿಗೂ ಪರ್ ಫ್ಯಾಮಿಲಿ ಅಕೌಂಟ್ನ ಓಪನ್ ಮಾಡ್ಬೋದು. ಈ SSY ಅಕೌಂಟು. ಈ ಅಕೌಂಟ್ ಯಾವಾಗ ಓಪನ್ ಮಾಡಬೇಕಂದ್ರೆ ಬಿಫೋರ್ 10 ಇಯರ್ಸ್. ಆ ಹೆಣ್ಮಕ್ಳಿಗೆ 10 ವರ್ಷದ ಒಳಗಡೆ ಇದ್ದಾಗಲೇ ಅಕೌಂಟ್ ಓಪನ್ ಮಾಡೋದು ತುಂಬ ಉತ್ತಮ. ಅದಾದಮೇಲೆ ಯಾವುದೇ ಕಾರಣಕ್ಕೂ ಅಕೌಂಟ್ ಓಪನ್ ಮಾಡೋಕ್ಕಾಗಲ್ಲ. ಸೊ ಇದು ಒಂದು ಬೇಸಿಕ್ ಸ್ಯಾನಿಟಿ ಚೆಕ್ SSY ಅಕೌಂಟ್ದು. ಸೊ ಇದು ವರ್ಷಕ್ಕೆ ಎಷ್ಟು ನಾವು ಡೆಪಾಸಿಟ್ ಮಾಡಬೇಕಂದ್ರೆ ಮಿನಿಮಮ್ 250 ಅಪ್ ಟು 1,50,000 ರೂಪಾಯಿವರೆಗೂ ನಾವು ಡೆಪಾಸಿಟ್ ಮಾಡ್ಬೋದು ಪರ್ annum. ನೀವು ಅಕಸ್ಮಾತ್ 1 ವರ್ಷ ಕಟ್ಟಲಿಲ್ಲ ಅಂತಂದರೆ ನಿಮ್ಮ ಅಕೌಂಟು ಡಿಫಾಲ್ಟ್ಗೆ ಹೋಗುತ್ತೆ. ಡಿಫಾಲ್ಟ್ಗೆ ಹೋದಾಗ ಏನಾಗುತ್ತೆ 50 ರೂಪೀಸ್ ಪೆನಲ್ ಚಾರ್ಜಸ್ ಇರುತ್ತೆ. ಅದನ್ನು ಪೆನಲ್ ಚಾರ್ಜಸ್ ನೀವು 50 ರೂಪೀಸ್ ಪೆನಲ್ ಚಾರ್ಜಸ್ನ ಪೇ ಮಾಡಿ ನಿಮ್ಮ ಅಕೌಂಟ್ನ ಮತ್ತೆ ಆ್ಯಕ್ಟಿವ್ ಮಾಡ್ಬೋದು. ಆ್ಯಕ್ಟಿವ್ ಮಾಡಿದ್ಮೇಲೆ ನೀವು ಮತ್ತೆ ನಾರ್ಮಲಿ ಪೇಮೆಂಟ್ನ ಮಾಡ್ಬೋದು. ಇದು ಯಾವುದೇ ಥರದ್ದು ನೀವು ಇಷ್ಟೇ ಮಾಡಬೇಕು ತಿಂಗಳಿಗೆ ಅಂತ ಏನಿಲ್ಲ. ತಿಂಗಳಿಗೆ ನಿಮ್ಗೆ ಎಷ್ಟು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತಾ ಮಿನಿಮಮ್ 250, ಅದ್ರ ಮೇಲ್ಗಡೆ ಎಷ್ಟನ್ನ ಆಗ್ಬೋದು. ಅಪ್ ಟು 1.5 ಲಕ್ಷದವರೆಗೂ ನೀವು ಪೇಮೆಂಟ್ 1.5 ಲಕ್ಷದವರೆಗೂ ನೀವು ಆರಾಮಾಗಿ ಪೇಮೆಂಟ್ನ ಮಾಡ್ಬೋದು. ಸೊ ಈ ಪೇಮೆಂಟ್ ನೀವು ಇದರಲ್ಲಿ ಇದನ್ನು ಎಲ್ಲಿ ಓಪನ್ ಮಾಡೋದು ಉತ್ತಮ. ಸೊ ನಾವು ಏನಾಯಿತು, ನಾವು ಫಸ್ಟು ಬ್ಯಾಂಕಲ್ಲಿ ಓಪನ್ ಮಾಡಿದ್ವಿ, ಒಂದು ನಾರ್ಮಲ್ ಪ್ರೈವೇಟ್ ಬ್ಯಾಂಕಲ್ಲಿ. ಸೊ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಯಾವುದೇ ತರಹದ ಅನುಭವನೂ ಇರಲ್ಲ, ಉಪಯುಕ್ತ ಮಾಹಿತಿಗಳು ಅವ್ರ ಹತ್ರ ಇರಲ್ಲ. ಸೊ ಅವಾಗ ಏನಾಗುತ್ತೆ, ನಾವು ಸುಮ್ಮನೆ ಅವ್ರ ಹತ್ರ ಅಲ್ದಾಡಬೇಕಾಗುತ್ತೆ ಏನೇ ಒಂದಾದ್ರೂ. ನಮ್ಮದೇನಾಗಿತ್ತು, ಭಾಗ್ಯಲಕ್ಷ್ಮಿಲೂ ನಮ್ಮ SSY ಅಕೌಂಟ್ ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ರು, ಬಟ್ ನಮಗೆ ತಿಳಿಸಿರಲಿಲ್ಲ. ನಿಮಗೆ ಅಕಸ್ಮಾತ್ ಭಾಗ್ಯಲಕ್ಷ್ಮಿ ಕರ್ನಾಟಕ ಗೌರ್ಮೆಂಟ್ ಸರ್ಕಾರದಿಂದ ಭಾಗ್ಯಲಕ್ಷ್ಮಿ ಕಡೆಯಿಂದ SSY ಅಕೌಂಟ್ ಓಪನ್ ಮಾಡಿದ್ರೆ ಅದು ಯಾವಾಗಲೂ ಪೋಸ್ಟ್ ಆಫೀಸ್ನಲ್ಲೇ ಓಪನ್ ಆಗುತ್ತೆ. ಸೊ ಅದು ಪೋಸ್ಟ್ ಆಫೀಸಲ್ಲಿ ಓಪನ್ ಮಾಡ್ತಾರೆ. ಸೊ ಪೋಸ್ಟ್ ಆಫೀಸ್ ಓಪನ್ ಮಾಡೋದ್ರಿಂದ ಸೊ ಯಾರೆಲ್ಲ ಭಾಗ್ಯಲಕ್ಷ್ಮಿಗೆ ಅಪ್ಲೈ ಮಾಡ್ತೀರಾ, ದಯವಿಟ್ಟು ಅವರು ಫಸ್ಟು ನಿಮ್ಮ ಎಲ್ಲಿ ಅಂಗನವಾಡಿ ಇರುತ್ತೆ, ನೀವೆಲ್ಲಿ ಅಪ್ಲೈ ಮಾಡಿರ್ತೀರ ನಿಮ್ಮ ನಿಯರೆಸ್ಟ್ ಅಂಗನವಾಡಿ, ಅವ್ರ ಹತ್ರ ಫಸ್ಟ್ ಕೂಲಂಕುಷವಾಗಿ ಚರ್ಚೆ ಮಾಡಿ, ಇದೆಯಾ ನಮಗೆ ಭಾಗ್ಯಲಕ್ಷ್ಮಿ SSY ಅಕೌಂಟ್ ಓಪನ್ ಮಾಡ್ತಾರೆ ಅಂತ. ಯಾಕಂದರೆ ಏನಾಗುತ್ತೆ, ಒಂದು ಮಗುಗೆ ಒಂದೇ SSY ಅಕೌಂಟ್ ಇರಬೇಕು. ಡೂಪ್ಲಿಕೇಟ್ ಇದ್ದರೆ, ಇನ್ ಕೇಸ್ ಒಂದಕ್ಕಿಂತ ಜಾಸ್ತಿ ಇದ್ದರೆ ನಾಳೆ ದಿನ ತೊಂದರೆ ಆಗುತ್ತೆ. ಯಾಕಂದರೆ ಅದು ಕ್ಲಿಯರ್ ಕಟ್ಟಾಗಿ ರೂಲಲ್ಲಿ ಹೇಳಿದ್ದಾರೆ, ಒಂದು ಮಗುಗೆ ಒಂದೇ ಅಕೌಂಟ್ ಇರಬೇಕು ಮತ್ತು 2 ಮಕ್ಕಳಿಗೆ ಅವಕಾಶ ಇರೋದು ಒಂದು ಕುಟುಂಬದಿಂದ. ಸೊ ಅದನ್ನು ನೀವು ಯಾವಾಗಲೂ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಮ ಅಂಗನವಾಡಿಯವ್ರ ಹತ್ರ ಡಿಸ್ಕಸ್ ಮಾಡಿ, ಆಮೇಲಿಂದ ನೀವೇನಾನ ಅಕೌಂಟ್ ಓಪನ್ ಮಾಡೋಂಗಿದ್ರೆ ಅಲ್ಲಿ ಆಗಲಿಲ್ಲ ಅಂತಂದಾಗ ನೀವು ನಮ್ಮ ಒಂದು ಅನುಭವದ ಪ್ರಕಾರ ಪೋಸ್ಟ್ ಆಫೀಸಲ್ಲಿ ಓಪನ್ ಮಾಡೋದು ತುಂಬ ಉಪಯುಕ್ತ. ಏನಕ್ಕಂದರೆ ಅವ್ರಿಗೆ ಡೇ ಆ್ಯಂಡ್ ಡೇ ಔಟ್ ದಿನನಿತ್ಯವಾಗಿ ಈ SSY ಅಕೌಂಟ್ನಲ್ಲಿ ಅವರು ನಿಷ್ಣಾತರಾಗಿರೋದ್ರಿಂದ ಅವ್ರಿಗೆ ಇನ್ಫಾರ್ಮೇಷನ್ ಆಗಲಿ ಎಲ್ಲ ಥರದ ಮಾಹಿತಿಗಳು ಅವ್ರ ಹತ್ರ ಲಭ್ಯವಿರುತ್ತೆ. ಇನ್ನೊಂದೇನೆಂದರೆ ಬೆಂಗಳೂರಲ್ಲಿ ಅದಕ್ಕೆ ಅಂತಲೇ ಓಲ್ಡ್ ಕರ್ನಾಟಕಾದ್ಯಂತ ರಾಜಭವನ್ ರೋಡಲ್ಲಿರೋ GPO ಜನರಲ್ ಪೋಸ್ಟ್ ಆಫೀಸ್ನಲ್ಲೇ SSYಗಂತಲೇ ಸಪರೇಟ್ ಡಿವಿಷನ್ ಇದೆ ಪೋಸ್ಟ್ ಆಫೀಸಲ್ಲಿ. ಸೊ ನನ್ನ ರೆಕಮೆಂಡೇಷನ್ ಏನಂತಂದರೆ ನಿಮ್ಮ SSY ಅಕೌಂಟ್ನ ಪೋಸ್ಟ್ ಆಫೀಸ್ನಲ್ಲೇ ಓಪನ್ ಮಾಡಿ. ಏನಕ್ಕಂದರೆ ಡೆಪಾಸಿಟ್ ತುಂಬ ಕಮ್ಮಿ, ತುಂಬ ನಾಮಿನಲ್. ನೀವು ಜಸ್ಟ್ ಒಂದು 200 ರೂಪೀಸ್ ಪೇ ಮಾಡಿದ್ರೆ ನಿಮಗೆ IPPB ಅಕೌಂಟ್ ಅಂತಲೂ ಮಾಡ್ತಾರೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ನೀವು ಆನ್ಲೈನಲ್ಲಿ ಮುಖಾಂತರ ನಿಮ್ಗೆ ಯಾವಾಗ ಅಮೌಂಟ್ ಇರುತ್ತೆ ಡೈರೆಕ್ಟಾಗಿ IPPB ಅಕೌಂಟಿಂದ ನಿಮ್ಮ SSY ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಬೋದು. ಈ IPPBಗೆ ನಿಮ್ಗೆ ಏನಾನ ಹೇಗೆ ಅಕೌಂಟ್ ಓಪನ್ ಮಾಡಬೇಕು, ಏನು ಪ್ರೊಸೀಜರ್ ಅಂತ ನಿಮ್ಗೆ ಏನಾನ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ಸಪ್ರೇಟ್ ವಿಡಿಯೋ ಮಾಡ್ತೀವಿ. ಸೊ ಈ SSY ಅಕೌಂಟ್ ನೀವು ಒಂದ್ಸಲ ಯಾವ ಥರ ಪೇಮೆಂಟ್ಗಳು ಮಾಡ್ಬೋದು ಅಂದರೆ ಬೈ ಕ್ಯಾಶ್ ಪೋಸ್ಟ್ ಆಫೀಸ್ನಲ್ಲಿ, ಆರ್ ನಿಮ್ಮ ಹತ್ರ ಚೆಕ್ ಇದ್ದರೆ ಚೆಕ್ಕು, ಈ 2, ಆರ್ ನೀವು ಇದು ಆಗಿಲ್ಲ ಅಂತಂದರೆ IPPB ಅಕೌಂಟಿಂದ ಪೇಮೆಂಟ್ ಮಾಡ್ಬೋದು.
ಟ್ರಾನ್ಸ್ಫರ್ಗೆ ಬಂದರೆ ಟ್ರಾನ್ಸ್ಫರಲ್ಲಿ ನಮ್ದು ಏನಾಯಿತು ತೊಂದರೆ, ಪ್ರೈವೇಟ್ ಬ್ಯಾಂಕಿಂದ ಪೋಸ್ಟ್ ಆಫೀಸ್ ಮಾಡಬೇಕಂದ್ರೆ ತುಂಬ ಪ್ರೊಸೀಜರಲ್ ಆಸ್ಪೆಕ್ಟ್ಸ್ ಇದೆ. ನೀವು ನಿಮ್ಮ ವುಮೆನ್ಸ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಇದಕ್ಕೆ ಡಿಪಾರ್ಟ್ಮೆಂಟ್ಗೆ ಹೋಗಿ ಅವ್ರ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಷನ್ ಮಾಡಿ ನಿಮ್ಮ ಹಳೆ ಎಕ್ಸಿಸ್ಟಿಂಗ್ SSY ಅಕೌಂಟ್ ಗೌರ್ಮೆಂಟಿಂದ ಕೊಟ್ಟಿರೋ ಪಾಸ್ಬುಕ್ಕು, ಡೂಪ್ಲಿಕೇಟ್ SSY ಅಕೌಂಟ್ಸ್ ಇದ್ದಾಗ ಅಂದರೆ ಒಂದಕ್ಕಿಂತ ಹೆಚ್ಚು SSY ಅಕೌಂಟ್ ಇದ್ದಾಗ ನೀವೇನು ಮಾಡಬೇಕು? ಸೊ ಯಾವಾಗಲೂ ಒಂದಕ್ಕಿಂತ ಹೆಚ್ಚಿದ್ದಾಗ ನಿಮಗೆ 2 ಅಕೌಂಟ್ ಮರ್ಜ್ ಮಾಡಿ ಮತ್ತು ಇನ್ನೊಂದು ಹೊಸ ಅಕೌಂಟ್ ಕೊಡ್ತಾರೆ. ಆ ಹೊಸ ಅಕೌಂಟಲ್ಲಿ ಏನಾಗುತ್ತೆ, ಹಳೆ 2 ಅಕೌಂಟನ್ನು SSY ಅಕೌಂಟ್ನ ಕ್ಯಾನ್ಸಲ್ ಮಾಡಿ ಅದರಲ್ಲಿ ಏನಿರುತ್ತೋ ನಿಮ್ಮ ಬ್ಯಾಲೆನ್ಸು ಅಲ್ಲಿವರೆಗೂ ಪೇಮೆಂಟ್ ಮಾಡಿರೋದು, ಲೈಕ್ ನಮ್ಮ ಕೇಸಲ್ಲಿ ಏನಾಯಿತು, ಪ್ರೈವೇಟ್ ಬ್ಯಾಂಕಲ್ಲಿ ಏನು ಪೇಮೆಂಟ್ ಮಾಡಿದ್ವಿ ಆ ಅಮೌಂಟು ಪ್ಲಸ್ ಅದಕ್ಕೆ ಇಂಟ್ರೆಸ್ಟ್ ಜಮಾವಣೆ ಆಗಿರೋದು, ಪ್ಲಸ್ ಈ ಭಾಗ್ಯಲಕ್ಷ್ಮಿ ಕಡೆಯಿಂದ ಏನು ಪೇಮೆಂಟ್ ಆಗಿತ್ತು ಅದರದ್ದೊಂದು ಸಪ್ರೇಟ್ ಅಕೌಂಟು, ಈ 2 ಅಕೌಂಟು ಮರ್ಜ್ ಮಾಡಿ ಇನ್ನೊಂದು ಹೊಸ ಅಕೌಂಟು ಮತ್ತು ಹೊಸ ಪಾಸ್ಬುಕ್ಕು ನಿಮಗೆ ಪೋಸ್ಟ್ ಆಫೀಸಲ್ಲೇ ಕೊಡ್ತಾರೆ. ಎಲ್ಲ ಡಾಕ್ಯುಮೆಂಟು ನಿಮ್ಮ ವುಮೆನ್ಸ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಪೋಸ್ಟ್ ಆಫೀಸ್ ಸಬ್ಮಿಷನ್ ಆಗಬೇಕು, ಬೈ ಪೋಸ್ಟ್ ಆರ್ ಬೈ ಹ್ಯಾಂಡ್. ನೀವು ಇದನ್ನು ರೆಗ್ಯುಲರ್ಲಿ ಫಾಲೋ ಅಪ್ ಮಾಡಿ ಓಡಾಡಿ ಮಾಡಿದ್ರೆ, ನಾನು ತುಂಬ ಇದಕ್ಕಂತಲೇ ಒಂದು ಇಲ್ಲ ಅಂದ್ರೂ 10ರಿಂದ 15 ಸಲ ಓಡಾಡಿದ್ದೀನಿ. ತುಂಬ ಫಾಲೋ ಅಪ್ ಮಾಡಿ ಕನಿಷ್ಠ ಅಂದರೆ ನಮಗೆ ಆಲ್ಮೋಸ್ಟ್ 1 ಇಯರ್ ತೊಗೊಂಡಿದೆ ನಮ್ಮ ಈ 2 ಅಕೌಂಟ್ನ ಮರ್ಜ್ ಮಾಡಿ ಒಂದು ಹೊಸ ಅಕೌಂಟ್ ಮಾಡೋದಕ್ಕೆ. ಬೇರೆಯವ್ರು ನಾನು ಕೇಳ್ಪಟ್ಟಿದ್ದೇನೆಂದರೆ ಪೋಸ್ಟ್ ಆಫೀಸಲ್ಲಿ ಚಿತ್ರದುರ್ಗ, ರಾಯಚೂರು, ಗುಲ್ಬರ್ಗದಿಂದ ಇಲ್ಲಿಗೆ ಬರಬೇಕು, ಬೇರೆ ಇನ್ನೆಲ್ಲೂ ಅವ್ರಿಗೆ ಆಪ್ಷನ್ ಇಲ್ಲ. GPO ಬ್ಯಾಂಗ್ಳೂರು ರಾಜಭವನ್ ರೋಡ್ಗೆ ಬರಬೇಕು. ಎಲ್ಲ ಡಾಕ್ಯುಮೆಂಟ್ಸ್ ಅವರು ಫಾಲೋ ಅಪ್ ಮಾಡಿ ಅವ್ರದ್ದು ಟ್ರಾನ್ಸ್ಫರ್ ತೊಗೊಳ್ಳೋದಕ್ಕೆ ಇದುವರೆಗೂ 2-3 ವರ್ಷದಿಂದ ಇನ್ನೂ ಓಡಾಡ್ತಾನೆ ಇದ್ದಾರೆ, ಪರದಾಡ್ತಾನೆ ಇದ್ದಾರೆ. ಬಟ್ ಇದುವರೆಗೂ ಯಾವುದೇ ಪ್ರೈವೇಟ್ ಬ್ಯಾಂಕಲ್ಲಿ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇರಲ್ಲ, ಮ್ಯಾನೇಜರ್ಗಾಗಲಿ ಕ್ಲರ್ಕ್ಗಾಗಲಿ. ಸೊ ಅದಕ್ಕೋಸ್ಕರ ಯಾವಾಗಲೂ ಈ ಅಕೌಂಟ್ ಓಪನ್ ಮಾಡುವಾಗ, ಎಸ್ಪೆಷಲಿ ಸರ್ಕಾರ ಸ್ವಾಮ್ಯದ ಯಾವುದೇ ಯೋಜನೆಗಳಿದ್ದಾಗ ಪೋಸ್ಟ್ ಆಫೀಸು ಆರ್ ನ್ಯಾಷನಲೈಸ್ ಬ್ಯಾಂಕ್ ಈ ಇದರಲ್ಲೇ ಮಾಡೋದು ತುಂಬ ಉಪಯೋಗ ಆಗುತ್ತೆ. ಇದನ್ನು ಯಾವಾಗಲೂ ನೆನಪಲ್ಲಿ ಇಟ್ಕೊಂಡಿರಿ. ಸೊ ನೀವೇನೇ ಇದು ಮಾಡಿದ್ರು ಡೈರೆಕ್ಟ್ಲಿ ನೀವು GPOಗೆ ಫೋನ್ ಮಾಡಿ ನಿಮ್ಗೆ ಏನೇ ಕುಂದುಕೊರತೆ ಇಲ್ಲ ಏನಾದ್ರು ಪ್ರಶ್ನೆಗಳಿದ್ದರೆ ಅವ್ರು ನಿಮಗೆ ತುಂಬ ಸಹಕರಿಸ್ತಾರೆ. ತುಂಬ ಅವ್ರ ಹತ್ರ ಇನ್ಫಾರ್ಮೇಷನ್ ಇರುತ್ತೆ, ನಿಮಗೆ ತುಂಬ ಸಹಾಯ ಮಾಡ್ತಾರೆ. ಅವ್ರ ಕಡೆಯಿಂದನೇ ನಿಮ್ಗೆ ಏನಿದ್ರು ಈ SSY ಅಕೌಂಟ್ ಟ್ರಾನ್ಸ್ಫರ್ ಆಗಲಿ SSY ರಿಲೇಟೆಡ್ ನಿಮಗೆ ಕುಂದುಕೊರತೆಯನ್ನು ನಿವಾರಿಸೋಕ್ಕೆ ನಮ್ಮ ಇಂಡಿಯನ್ ಪೋಸ್ಟ್ ಆಫೀಸ್ GPO ಬ್ಯಾಂಗ್ಳೂರ್ ತುಂಬ ಸಹಕಾರ ಮಾಡ್ತಾರೆ. ನಮಸ್ತೆ ಮ್ಯಾಮ್. ಇವತ್ತಿಂದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.